ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಗುರುವೆ, ಕೆಲವರಿಗೆ ಚಾಟಿ ಏಟು ಹೊಡೆದ್ರೆ ಬುದ್ಧಿ ಬರುತ್ತೆ, ಇನ್ ಕೆಲವರಿಗೆ ಲಾಟಿ ಏಟು ಹೊಡೆದ್ರೆ ಬುದ್ಧಿ ಬರುತ್ತೆ. ಆದ್ರೆ ಇನ್ನು ಕೆಲವರಿಗೆ ಕತ್ಲಲ್ಲಿ ತಪ್ಪೇಟು ಹೊಡೆದ್ರು ಬುದ್ಧಿ ಬರಲ್ಲ. ಈ ಕ್ಯಾಟಗರಿಯಲ್ಲಿ ಬರೋ ಮೊದಲನೇ ಬುಲಾಕಾಡ್ ಅಂದ್ರೆ ಈ ಧನು ಅಕ್ಕ. ನನ್ ಬಗ್ಗೆ ಅಷ್ಟು ಟ್ರೋಲ್ ವಿಡಿಯೋಸ್ ಬರ್ತಾ ಇದ್ರು ಸುಮ್ನೆ ಇದೀನಿ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ. ನೀವು ಮಾಡಿರುವಂತಹ ಕೆಟ್ಟ ಟ್ರೋಲ್ ವಿಡಿಯೋಸ್ಗೆ ಒಂದಿನ ಟೈಮು ಮತ್ತೆ ಕರ್ಮ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ನಿಮ್ ಕೆಲಸ ನೀವ್ ಮಾಡ್ತಾ ಇರಿ, ನನ್ ಕೆಲಸ ನಾನ್ ಮಾಡ್ತಾ ಇರ್ತೀನಿ. ಆಬ್ವಿಯಸ್ಲಿ ಬ್ಲಾಗಿಂಗ್ ಮಾಡೋದು ನನ್ ಕೆಲಸ ಆಗಿರ್ಬೋದು, ಟ್ರೋಲಿಂಗ್ ಮಾಡೋದು ನಿಮ್ ಕೆಲಸ ಆಗಿರ್ಬೋದು. ಬಟ್ ಒಬ್ಬ ವ್ಯಕ್ತಿಗೆ ಅವನೇ ಬೇರೆ, ಅವ್ನ ಕ್ಯಾರೆಕ್ಟರ್ ಬೇರೆ ಅಂತ ಬೇರೆ ಬೇರೆ ಹೆಸರು ಕೊಡುವಂತಹ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿಲ್ಲ. ಇಟ್ಸ್ ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ನಾನ್ ಅನ್ಕೊಳ್ಬಹುದು. ಬಟ್ ನನ್ನ ಫ್ಯಾಮಿಲಿ ಫ್ರೆಂಡ್ಗೆ ಉತ್ತರ ನೀವು ಕೊಡ್ತೀರಾ? ನಿಮ್ಮನೇಲಿ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೋ ಅಷ್ಟೇ ನಮ್ಮನೇಲಿ ಪ್ರೀತಿಯಿಂದ ಸಾಕಿರ್ತಾರ. ನಿಮ್ ಬೇಳೆನ ಬೇಸ್ಕೊಳೋದಕ್ಕೆ ಹೋಗಿ ಬೇರೆಯವ್ರ ಲೈಫ್ ನ ಈಸಿಯಾಗಿ ತಗೊಂಡ್ಬೇಡಿ. ನಾನ್ ಬಿಟ್ರು ಕರ್ಮ ಬಿಡೋದಿಲ್ಲ. ಲೇ, ಪ್ಲೇಟ್ ನ ಯಾಕೋ ತಿರುಗಿಸ್ತೀಯ ಮಾಮ? ನಾನ್ ಮಾಡಿರೋ ಒಂದೇ ಒಂದು ವಿಡಿಯೋಗೆ ಉರ್ದೋಗ್ಬಿಟ್ಟು ಬ್ಲಾಕ್ ಮಾಡಿರೋನು ನೀನು. ಈ ಮಾತನ್ನ ನೀನ್ ಹೇಳ್ತಿದ್ಯಾ? ನನಗೇನಿದೆ ಏನಿಲ್ಲ ಅಂತ ನಿಮ್ ವಿಡಿಯೋಸ್ ಅಲ್ಲಿ ಕುಂಗೋದಿಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ ಟೈಮ್ ಆಲ್ರೆಡಿ ಮುಗ್ದಿದೆ. ನೀವ್ ಹಾಕೋತಾರೋ ವಿಡಿಯೋಸ್ ಫೋಟೋಸ್ ನನ್ ಪ್ರೊಫೈಲ್ ಅಲ್ಲಿ ಆಗ್ಬೋದು. ಆದ್ರೆ ನೀವ್ ಯಾವ ಸೀಮೆ ಸೆಲೆಬ್ರಿಟೀಸು, ಹೀರೋನು, ಆಕ್ಟರ್ ಅಂತ ನಾನ್ ನಿಮ್ ಫೋಟೋನ ಹಾಕ್ಲಿ ಹಾಗಂತ ಎಕ್ಸ್ಟ್ರಾ ಮಾತಾಡಿದ್ರೆ 1 ನಿಮಿಷದ ಕೆಲಸ ನನ್ಗೆ ನಿಮ್ಮನ್ನೆಲ್ಲ ರೋಸ್ಟ್ ಮಾಡಿ ನನ್ ಪ್ರೊಫೈಲ್ ಅಲ್ಲಿ ಹಾಕೋದಿಷ್ಟ. ಮಾಡೋದೇ ಕಿತ್ತೋಗಿರೋ ಬಕೆಟ್ ಹಿಡಿಯೋ ಕೆಲಸ. ಮತ್ತೆ ಇವ್ರು ಬೇರೆಯವ್ರ ಮೇಲೆ ಕುಂಗುತ್ತಾರೆ, ಏನೋ ಇವ್ರು ತುಂಬಾ ಸಾಚ ಅಂದಂಗೆ. ನೋಡೋ ಜನ ಏನ್ ದಡ್ರ, 1 ಸತಿ ನೋಡ್ತಾರೆ, 2 ಸತಿ ನೋಡ್ತಾರೆ. ಇವ್ನ್ ಯಾರ್ಗುರು ಇವ್ನ್ ವಿಡಿಯೋಸ್ ಇಟ್ಕೊಂಡು ಬೆಳಿತಾ ಇದಾರೆ ಅಂತ ನಿಮ್ಗೆ ಉಗಿತಾರ. ಲೇ ತೊಳ್ಡೆ, ಬಕೆಟ್ ಹಿಡಿಯೋದು ಅಂದ್ರೆ ಗೊತ್ತಾ ನಿಂಗೆ? ಈಗ ಬಿಡು, ಅಮುಕುಡು ಬಗ್ಗೆ ಈಗ ಮಾತಾಡೋದು ಬೇಡ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಲ್ಲ, ಎಲ್ಕೆ ಬಾಲ್ ವಿತ್ ಪ್ರೂಫ್ ಇಟ್ಬಿಟ್ಟು ಮುಖದ ಮೇಲೆ ಕ್ಯಾಕರ್ ಸುಗಿಯೋದು ಟ್ರೋಲರ್ಸ್ ಮತ್ತೆ ರೋಸ್ಟರ್ಸ್ ಕಡ್ಲಾ. ಬಿಡು, ನಿಂಗೆಲ್ ಗೊತ್ತಾಯ್ತದೆ? ಜಸ್ಟ್ ಪಾಸ್ ನನ್ ಮಗ್ನೆ. ನನ್ ವಿಡಿಯೋಸ್ ನ ಟ್ರೋಲ್ ಮಾಡೋರೆ ನೆಟ್ಟಿಗಿಲ್ಲ, ಆಮೇಲೆ ನನ್ ವಿಡಿಯೋಸ್ ನ ಟ್ರೋಲ್ ಮಾಡಕ್ ಬರ್ತಾರ. ಒಬ್ಬನ್ಗೆ ನೆಟ್ಟಿಗೆ ಕಣ್ಣಿಲ್ಲ, ಅವನು ಬೇರೆಯವ್ರನ್ನ ಥೂ ಅಂತ ಉಗ್ಗು ಚೂತಿ ಅನ್ನೋ ವರ್ಡ್ಸ್ ಯೂಸ್ ಮಾಡ್ತಾನೆ. ಇನ್ನೊಬ್ಬನ್ ನೆಟ್ಟಿಗೆ ಹಲ್ಲಿಲ್ಲ, ಅವನು ಆಲೂಗಡ್ಡೆ ಅಂತ ಹೆಸರು ಕೊಡ್ತಾನೆ. ಯಾಕೆ ನಿಮ್ಮ ಅಪ್ಪನ ತೋಟದಿಂದ ಎಸ್ಕೊಂಡ್ ಬಂದಿದ್ನ ಆಲೂಗಡ್ಡೆನ? ನಿಂಗೇನೋ ಗೊತ್ತು ಧನುಷ್ ಕುಮಾರ್ ಬಗ್ಗೆ. ಧನು ಅಂದ್ರೆ ನಂಗೆ ಆಲೂಗಡ್ಡೆ ನೆನ್ಪಾಗುತ್ತೆ. ಆ ಆಲೂಗಡ್ಡೆ ಚಿಪ್ಸು, ಆಲೂಗಡ್ಡೆ ಕಬಾಬು, ಆಲೂಗಡ್ಡೆ ಸಾಗು, ಈಗ ಆಲೂಗಡ್ಡೆ ರೋಸ್ಟ್. ನೀನ್ ತಿಕ್ಕಲೇ ಈ ತರ ಲತ್ಕೋ ರೀಲ್ಸ್ ಮಾಡಿದ್ರೆ ರೋಸ್ಟ್ ಮಾಡಿದಿರ ಕರೆದು ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರ ನಿಂಗೆ? ಲಬ್ಬೆ. ಅಲ್ಲ ಗುರು, ಮಾಡಿರೋ 2 ವಿಡಿಯೋಗೆ ಕೆಳಗಡೆಯಿಂದ ಹಿಡಿದು ಮೇಲೆವರೆಗೂ ಅಷ್ಟು ಉರ್ಕೊಂಡಿದೀರಾ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಂತ ಹಲ್ಕಾ ಕೆಟ್ಟ ಕೆಲಸ ಮಾಡಿದಿರಾ ನೀವು ಅಂತ. ಮಾತಾಡಿದ್ರೆ ಎಜುಕೇಶನ್, ಆಫೀಸು, ಅಫಿಷಿಯಲ್ ಅಂತೀರಾ. ಹೌದು, ನಾನು 100 ಸರಿ ಬೇಕಾದ್ರೂ ಹೇಳ್ತೀನಿ. ಆದ್ರೆ ನಿಮ್ ತರ ನಾನು ಬೇರೆ ಪ್ರೊಫೈಲ್ಗೆ ಹೋಗಿ ಬಕೆಟ್ ಹಿಡಿಯೋ ಕೆಲಸ ಮಾಡಿಲ್ಲ. ರೆಕಾರ್ಡ್ ಮಾಡೋ 20 ಕ್ಲಿಪ್ಸ್ ಅಲ್ಲೂ ಕೂಡ ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ನಿಮ್ ತರ ಅಕ್ಕನು ಅಮ್ಮನು ಈ ತರ ಕೆಟ್ಟ ವರ್ಡ್ಸ್ ನ ಯೂಸ್ ಮಾಡೋದಿಲ್ಲ. ಏನೋ ಟ್ರೋಲರ್ಸ್ ನನ್ನ ಬೆಳೆಸಿದ್ದ ಮೆಟ್ಟ ಕಿತ್ತೋದಂಗ್ ಹೊಡಿತೀನಿ ಬೋಳಿ ಮಗನೇ. ಇನ್ನೊಂದ್ಸತಿ ಈ ರೀತಿ ಮಾತಾಡಿದ್ರೆ ನನ್ನಿಂದ ನೀವುಗಳು ಬೆಳೆದಿರೋದು. ಅದಕ್ಕೆ ಪ್ರತಿ ವಿಡಿಯೋ ಧನುಷ್ ಕುಮಾರ್. ಯಾಕೆ ಧನುಷ್ ಕುಮಾರ್ ಅಷ್ಟು ಚೆನ್ನಾಗಿದೆ ಅಲ್ವಾ? ನಿಮ್ ಬೇಳೆನ ಬೇಸ್ಕೊಳೋದಕ್ಕೆ ಹೋಗಿ ಬೇರೆಯವ್ರನ್ನ ಯೂಸ್ ಮಾಡ್ತೀರಾ, ಆಮೇಲೆ ಟ್ರೋಲರ್ ಅನ್ನೋ ಹೆಸರು ಕೊಡ್ತೀರಾ. ವಿಡಿಯೋನ ಡಿಲೀಟ್ ಮಾಡಿ ಸಾರಿ ಕೇಳ್ಬೇಕಂತೆ, ಇಲ್ಲಾಂದ್ರೆ ಕೇಸ್ ಹಾಕ್ತೇನಂತೆ. RTO ಆಫೀಸರ್ ಮೊಮ್ಮಗನ ಮೇಲೆ ಕೇಸ್ ಹಾಕೋಷ್ಟು ಧೈರ್ಯ ಇದೆನಾ ನಿಮ್ಗೆ? ಲೇ ಪೈಜಾಮ, ತಪ್ಪು ಮಾಡಿದ್ರೆ RTO ಆಫೀಸರ್ ಮೊಮ್ಮಗ ಅಲ್ಲ, ಅವ್ರ ಅಪ್ಪನ ಮೇಲೇನು ಕೇಸ್ ಹಾಕ್ಬೋದು. ಆದ್ರೂ RTO ಆಫೀಸರ್ ನಿನ್ ತಾತ ಕಣೋ, ನೀನಲ್ಲ. ಯಾವ ಇವೆಲ್ಲ ನಮ್ಮಪ್ಪ ರೌಡಿ, ನಾನ್ ಚಿಕ್ಕ ರೌಡಿ, ನನ್ ತಮ್ಮ ಪುಟ್ ರೌಡಿ ಅನ್ಕೊಂಡ್ ಬಂದ್ಬಿಡ್ತಾವೆ ಸಡೆಗಳು. ಅವನ ಸಡೆ ನನ್ ಮಗ. ಕೇಸು ನೀನ್ ಹಾಕು, ಕೋರ್ಟ್ ಅಲ್ಲಿ ತೀರ್ಮಾನ ನಾನ್ ಕೊಡ್ತೀನಿ. ಕೇಸ್ ಹಾಕೋದಕ್ಕಿಂತ ಮುಂಚೆ ನಾವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಂಡು ಕೇಸ್ ಹಾಕು. ಚಾಟಿಪಿಟಿನ ಕೇಸ್ ಬಗ್ಗೆ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಕ್ಕೂ ಬರಲ್ಲ. ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕೋದಕ್ಕೆ ನನ್ಗೆ 1 ನಿಮಿಷ. ನಿಮ್ ಫ್ಯೂಚರ್ ಹಾಳಾಗುತ್ತೆ ಅಂತ ನಾನು ಬಾಯಿ ಮುಚ್ಕೊಂಡಿದೀನಿ. ಸಾರಿ ಕೇಳ್ಬೇಕಾ? ಕೇಸು, ಪೊಲೀಸು, ಸ್ಟೇಷನ್ ಅಂತ ತಿರುಗಾಡ್ತೀನಲ್ಲ, ಆಗ ಕೇಳ್ತಾರೆ ಸಾರಿ ಯಾರು ಅಂತ. ಅಲ್ಲಿವರೆಗೂ ನಿನ್ ಕೆಲಸ ನೀನ್ ಮಾಡ್ತಾನೆ ಇರು. ಅಲ್ಲ, ಕೇಸು ನಾನ್ ಹಾಕಿದ್ರೆ ಕೋರ್ಟ್ ಅಲ್ಲಿ ತೀರ್ಮಾನ ನೀನ್ ಕೊಡ್ತೀಯಾ, ಮತ್ತೆ ಜಡ್ಜ್ ಹಾಕಿದಾರೆ ಕೋರ್ಟ್ ಅಲ್ಲಿ. ಲೇ ಒಣಗೋಗಿರೋ ಜಾಮೂನ್, ಕಾಂತಾರ ಮೂವಿಲಿ ಆ ದೈವ ಈ ಡೈಲಾಗ್ ಹೇಳಿದಾಗ ಗೂಸ್ ಬಂಪ್ಸ್ ಬಂತು, ಗೂಸ್ ಬಂಪ್ಸ್. ಆದ್ರೆ ನೀನ್ ಈ ಡೈಲಾಗ್ ಹೇಳಿದಾಗ ನನ್ ತಮ್ಮ ಸಹ ಚಡ್ಡಿಲಿ ಬಿದ್ದು ಬಿದ್ದು ನಗ್ತಾವನೆ. Hi, my name is Dhanush Kumar and I want to be the face of studio and these are all my profiles.
ಅವನ್ ಯಾರೋ ನಿನ್ನಂತವನೇ ಪಬ್ಜಿಲಿ ರೆಡ್ ಝೋನ್ ಬಂದ್ರೆ ರೆಡ್ ಲೈಟ್ ಏರಿಯಾ ಅನ್ಕೊಂಡು ಡಗರ್ಗಳನ್ನ ಹುಡುಕ್ತಿದ್ನಂತೆ ಲೇ ಬುಲಾಕಾರ್ಡ್. ಒಳ್ಳೆ ಕಂಟೆಂಟ್ ಮಾಡಕ್ಕೆ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಕ್ಕೆ ಫೇಸು ಬೇಸು ತೋರ್ಸೋ ನೆಸೆಸಿಟಿ ಯಾಕೋ ಬೇಕು ಲೇ ಗುಜಾಡ್, ಅರ್ಥ ಮಾಡ್ಕೊಳ್ಳೋ ಲೇ. ಕಿರಿಕೋ ಇದನ್ನ ತೆಗೆದು ಧನುಷ ತಿಕ್ಕಕ್ಕೆ ಹಾಕ್ಬಿಡಿ ಹೇಳ್ತೀನಿ. ಟ್ರೋಲರ್ಸ್ ಅನ್ನೋ ಹೆಸರಿಗೆ ಮೀನಿಂಗ್ ಗೊತ್ತಿಲ್ದಿರೋರು ಟ್ರೋಲಿಂಗ್ ನ ಮಾಡಿದ್ರೆ ಹೀಗೆ ಆಗೋದು. ನೀವು ಮಾಡ್ತಿರೋ ಕೆಲಸನ ನಮ್ ಕನ್ನಡದಲ್ಲಿ ಡೈರೆಕ್ಟ್ ಆಗಿ ಏನ್ ಹೇಳ್ತೀವಿ ಗೊತ್ತಾ? ಫಸ್ಟ್ ನಿಂದು ತೊಳ್ಕೊ, ಆಮೇಲೆ ಬೇರೆಯವ್ರದ್ದು ತೊಳೆಯೋದಿಕ್ ಬಾ ಅಂತೀವಿ. ನನ್ನನ್ನ ನೋಡಿರುವಂತ ಜನರು ಝೀರೋ ಇಂದ ಇಲ್ಲವರೆಗೂ ಬೆಳೆದಿರೋದನ್ನ ನೋಡಿದಾರೆ. ನೀನ್ ಮಾಡಿರೋ ಒಂದು ವಿಡಿಯೋ ಅಲ್ಲಿ ನಾನು ಅದು ಇದು ಅಂತ ನಂಬುವಷ್ಟು ದಡ್ರ ಅವರಲ್ಲ. ಅದಕ್ಕೆ ಮುಚ್ಕೊಂಡು ನಿನ್ ಕೆಲಸ ನೀನ್ ಮಾಡ್ಕೊ. ಆದ್ರಿಂದ ಎಲ್ಲದನ್ನು ಮುಚ್ಕೊಂಡು ಸ್ಟೆಪ್ಗೆ ನಿಮ್ ಲೈಫ್ ಬಗ್ಗೆ ಫೋಕಸ್ ಮಾಡಿ, ನನ್ ಬಗ್ಗೆ ಅಲ್ಲ. ಅರ್ಥಮೈಂದ ರಾಜ? ಅರ್ಥಮೈಂದಿ ರಾಜ, ನೀಕು ಲೇದು ಬೀಜ. 1 ನಿಮಿಷದಲ್ಲಿ ರೋಸ್ಟ್ ಮಾಡಾಕ್ತಾನಂತೆ. ಮೀಟರ್ ಬೇಕು, ಮೀಟರ್. ಫ್ಯಾಕ್ಟ್ಸ್ ಇಟ್ಕೊಂಡು ರೋಸ್ಟ್ ಮಾಡಕ್ಕೆ ಮೀಟರ್ ಬೇಕಲ್ಲೇ. ಕಿತ್ತೋಗಿರೋ ನನ್ ಸಾಮಾನ್ ಟಚಿಂಗ್ ಡೈಲಾಗ್ ಹೇಳ್ಬಿಟ್ಟು ಆಟಿಟ್ಯೂಡ್ ಹೀರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ರೆ ನೀನು ಹೀರೋ ಆಗಲ್ಲ, ಅಕ್ಕನೇ ಆಗೋದು. ಓ, ನಿಂಗೆ ಅಕ್ಕ ಅಂದ್ರೆ ಉರಿಯುತ್ತಲ್ವಾ? ಇನ್ಮೇಲೆ ನಿಂಗೆ ಅಕ್ಕ ಅನ್ನಲ್ಲ ಮಾಮ್, ಏಡ್ಸ್ ಬಂದಿರೋ ಕೋಳಿ ಪುಕ್ಕ ಅಂತೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ, ಎಲ್ಲೂ ಬಂದು ಫಾಲೋ ಮಾಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ. ಗೇಮಿಂಗ್ ಚಾನಲ್ ಸಹ ಇದೆ, ಕಿರಿಗುರು ಲೈವ್ ಅಂತ. ಮೋಸ್ಟ್ಲಿ ನೀವು ಈ ವಿಡಿಯೋ ನೋಡುವಾಗ ನಾನು ಲೈವ್ ಅಲ್ಲಿ ಇರ್ತೀನೇನೋ, ಬಂದು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಕಾಮೆಂಟ್ ಆಗ್ಬಿಡಿಪ್ಪ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಚಿಲ್ದೆನ್ ಬಾಯ್. ಲೋ ರಂಗ ಔಟ್ರೋ ಹಾಕೋ ಹಾಕೋ ಹಾಕೋ.